ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ವಾರದ ಕತೆ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ನಡೀತಾ ಇದೆ. ಸೊ ಈ ಎಪಿಸೋಡ್ ಅಲ್ಲಿ ಹಲವಾರು ರೀತಿಯಾದಂತಹ ಚರ್ಚೆಗಳು ನಡೀತಾ ಹೋಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಎಂಬಂತೆ ಜನಗಳು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ರೆ, ಆ ಪ್ರಶ್ನೆ ಏನಂತ ಹೇಳಿದ್ರೆ, ಈ ವಾರ ಪೂರ್ತಿ ಟಾಸ್ಕ್ ಗಳು ನಡೆದವು ಟಿಕೆಟ್ ಟು ಫೈನಲಿ ರೇಸ್ಗೆ. ಆ ಟಾಸ್ಕಿಗೆ ಎಲ್ರಿಗೂ ಕೂಡ ರಜತೆ ಉಸ್ತುವಾರಿ ಆಗಿದ್ದ. ಯಾವುದೇ ಟಾಸ್ಕಿಗೂ ಕೂಡ ಅವನಿಗೆ ಉಸ್ತುವಾರಿ ಅಂತ ವಹಿಸಿದ್ದು ನ್ಯಾಯಸಮ್ಮತವಾದಂತಹ ಒಂದು ತೀರ್ಮಾನಗಳು ಬರಲೇ ಇಲ್ಲ. ರಜತ್ಗೆ ಯಾರು ಇಷ್ಟ ಅಂದ್ರೆ ತ್ರಿವಿಕ್ರಮ್ ಆಗ್ಬೋದು, ಭವ್ಯ ಆಗಿರ್ಬೋದು, ಅವರ ಪರವಾಗಿಯೇ ಇಡೀ ವಾರದ ಒಂದು ತೀರ್ಮಾನಗಳನ್ನು ತಗೊಂಡು ಉಸ್ತುವಾರಿಯನ್ನ ನಡೆಸಿದ್ರು. ಮನೆ ಮಂದಿಗೂ ಕಾಣಿಸ್ತಾ ಇತ್ತು, ಅಷ್ಟೇ ಕ್ಲಿಯರ್ ಆಗಿ ಹೊರಗಡೆ ನೋಡ್ತಿದ್ದಂತಹ ಜನಕ್ಕೂ ಕೂಡ ಕಾಣಿಸ್ತಿತ್ತು. ಅದರಿಂದಾಗಿ ಜನಗಳು ಎಲ್ಲದರಲ್ಲೂ ಕೂಡ ಹೇಳ್ತಿದ್ರು ಕಚಡ ಒಂದು ಉಸ್ತುವಾರಿ ಮಾಡಿದ್ದಾರೆ, ಇದರ ಬಗ್ಗೆ ಸುದೀಪ್ ಅವರು ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ. ಅದರಂತೆ ಕಿಚ್ಚ ಇವತ್ತು ರಜತ್ ಅವರಿಗೆ ತುಪುಕ್ ಅಂತ ಹುಗಿಯುವಂತ ಕೆಲಸಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಒಂದು ಉಸ್ತುವಾರಿಯ ಬಗ್ಗೆ ಮನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಈ ಬಾರಿಯ ಉಸ್ತುವಾರಿ ರಜತ್ ಅವ್ರದ್ದು ಯಾವ ರೀತಿಯಾಗಿತ್ತು ಅಂತ ಹೇಳಿ. ಆಗ ಮಂಜಣ್ಣ ಹೇಳ್ತಾನೆ, ಫೇವರಿಸಂ ಇತ್ತು ಅಂತ ಹೇಳಿ, ಕಾನ್ಸಂಟ್ರೇಷನ್ ನಮ್ಮ ಕಡೆನೇ ಜಾಸ್ತಿ ಇತ್ತು ಅಂತ ಕೂಡ ಗೌತಮಿ ಅವಳು ಹೇಳ್ತಾರೆ. ಆಗ ಅದಕ್ಕೆ ರಜತ್ ಹೇಳ್ತಾನೆ, ನಾನು ಯಾರಿಗೂ ಫೇವರಿಸಂ ಮಾಡಿಲ್ಲ ಅಂತ ಹೇಳಿ. ಅದಕ್ಕೆ ಸುದೀಪ್, ನಾನು ಇಲ್ಲಿಗೆ ಬರೋಕ್ಕಿಂತ ಮೊದಲು ನಿಮ್ಮನ್ನ ಝೂಮ್ ಹಾಕಿ ನೋಡ್ಕೊಂಡೇ ನಾನು ಇಲ್ಲಿಗೆ ಬರೋದು, ನಾನು ಇಲ್ಲಿ ಹುಚ್ಚುಚ್ಚಾಗಿ ಮಾತಾಡಕ್ ಬಂದಿಲ್ಲ. ನೀನು ಮಾಡ್ತಿದ್ದಂತ ಉಸ್ತುವಾರಿಯಿಂದ ಎಷ್ಟೋ ಜನ ಇವತ್ತು ಸೋಲೋಂಗಾಯ್ತು, ಫೈನಲ್ ಇಂದ ದೂರ ಉಳಿಯೋಂಗಾಯ್ತು. ನಿನ್ನ ಉಸ್ತುವಾರಿಯಲ್ಲಿ ಕೇವಲ ನಮಗೆ ಭವ್ಯ ಮತ್ತೆ ತ್ರಿವಿಕ್ರಮ್ ಅಷ್ಟೇ ಕಾಣಿಸಿದ್ದು ಅಂತ ಹೇಳಿ ರಜತ್ಗೆ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನ ಹಿಗ್ಗಮುಗ್ಗ ತಗೊಂಡ್ರು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಕ್ಕೂ ಕೂಡ ಒಪ್ಕೊಳ್ದೆ ರಜತ್ ಅವರು ಉಸ್ತುವಾರಿಯ ಬಗ್ಗೆ ನಾನು ಸರಿಯಾಗಿ ಮಾಡಿದ್ದೀನಿ ಅಂತ ಹೇಳಿ ಸುದೀಪ್ ಅವ್ರ ಹತ್ರ ವಾದ ಮಾಡಕ್ ಹೋದಾಗ ಸುದೀಪ್ ಅವರು ಕೂಡ ರ್ಯಾಶ್ ಆಗಿ ಮಾತನಾಡಿದ್ದಾರೆ. ನೀವು ಯಾವ ಪ್ಯಾಟರ್ನ್ ಅಲ್ಲಿ ಕಾಣಿಸ್ತಿದ್ದೀರಿ ಅಂತ ಹೇಳಿ, ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ಗೆಲ್ಲೋಕ್ ಬಂದಿಲ್ಲ, ಭವ್ಯ ಅವ್ರನ್ನ ಗೆಲ್ಲಿಸೋಕೆ ಬಂದಿದ್ದೀರಾ ಅಂತ ಹೇಳಿ. ಸ್ವತಃ ತೂಕವನ್ನ ಎತ್ತಿ ಹಿಡಿಯೋ ಒಂದು ಟಾಸ್ಕ್ ಅಲ್ಲಿ ಅದು ಗೂಟದ ಮೇಲೆ ತೂಕ ಬಿದ್ದಾಗ ಮಂಜು ಅವರು ಹೇಳಿದ್ರು ಕೂಡ ನೀನು ಅದನ್ನ ಕೇಳಲ್ಲ, ನಿನ್ನ ತನವನ್ನ ನೀನೇ ಕಳ್ಕೊಂಡಿದ್ಯಾ, ನಿನ್ನಿಂದಾಗಿ ಇವತ್ತು ಎಷ್ಟೋ ಜನ ಸೋತಿದ್ದಾರೆ ಅಂತ ಹೇಳಿ ಸುದೀಪ್ ಅವರು ಬೈದಿದ್ದಾರೆ. ಸೊ ರಜತ್ ಅವನ ಒಂದು ಆಟ ಟೋಪ ಏನಿದೆ, ಅವನು ಯಾವುದೇ ರೀತಿಯಾದಂತಹ ಇವತ್ತಿನವರೆಗೂ ಟಾಸ್ಕ್ ಗಳನ್ನ ಗೆದ್ದದನ್ನ ನೋಡಿಲ್ಲ. ಜೊತೆಗೆ ಯಾವುದೇ ಒಂದು ಉಸ್ತುವಾರಿ ಬಂದ್ರೆ ಅವರಿಗೆ ದೊಡ್ಡದಾಗಿ ಮಾತನಾಡೋದನ್ನು ಕಲ್ತಿದ್ದ. ಬಟ್ ಅವನಿಗೆ ಉಸ್ತುವಾರಿ ಕೊಟ್ಟಾಗ ನಾನು ಎಷ್ಟು ಕಚಡವಾಗಿ ನಡೆಸಿದ್ನೋ ಅದರಂತೆ ಸುದೀಪ್ ಅವರು ಇವತ್ತು ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನ ತಗೊಂಡ್ರು. ಅದರಂತೆ ಭವ್ಯಂಗೂ ಕೂಡ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಹನುಮಂತಿಗೆ ಹೊಡೆದಿರುವಂತಹ ಒಂದು ವಿಚಾರದಲ್ಲೂ ಕೂಡ ಭವ್ಯಂಗೆ ಸುದೀಪ್ ಅವರು ಇವತ್ತು ಹಿಗ್ಗಮುಗ್ಗ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಸೊ ಈ ವಾರದ ಚರ್ಚೆ ಸಿಕ್ಕಾಪಟ್ಟೆ ಮನರಂಜನವಾಗಿದೆ. ನೆಕ್ಸ್ಟ್ ವಿಡಿಯೋಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆ ಈ ವಿಡಿಯೋ ಲೈಕ್ ಆದ್ರೆ ರಜತ್ ಹಾಗೂ ಭವ್ಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.